ನೋಡಿ ಪುರೋಹಿತ್ರೆ, ಜಾತಕವ ನಿಮ್ಮ ಹತ್ರನೇ ಅದಕ್ಕೆ ನನಗಂತೂ ಯಾರನ್ನೂ ಅಷ್ಟೊಂದು ನಂಬಕ್ಕಿಲ್ಲ. ನಿಮ್ಮನ್ನೇ ನಂಬಿಟ್ಟು ದೋಸ ಪಸ ಐತಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೇಕು. ಏನಾರ ಹೆಚ್ಚು ಕಮ್ಮಿ ಹಂಗು ಹಿಂಗು ಇದ್ರೆ ಏನಾರ ಪರಿಹಾರ ಇದ್ರೆ ಹೇಳಿ. ನನ್ನ ಮಗ ಇವಾಗ ಇನ್ನು ಮುಂದೆ ನನ್ನ ಸುಖವಾಗಿರಬೇಕು. ಈಗಾಗಲೇ ನೀ ಭಾಳ ಅನ್ಭವಿಸ್ಬಿಟ್ಟವ್ ನನ್ನ ಮಗ. ಗೊತ್ತೋ ಗೊತ್ತಿಲ್ಲದೇನೋ ಏನೋ ಮಾಡಿ ಭಾಳ ಅನ್ಭವಿಸ್ಬಿಟ್ಟವ್ನಿ. ಅದಕ್ಕೆ ಇನ್ನು ಮುಂದೆ ನಾನು ಆತಕ್ಕೆ ಸಂದಕ್ಕಿರಲಿ ನನ್ನ ಮಗ. ನೋಡಿ ಇಬ್ರದ್ದು ಜಾತಕ ಗೀತಕ ಎಲ್ಲ ಕೊಟ್ಟಿವ್ನಿ. ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥಕ್ಕೆ ಒಂದು ಒಳ್ಳೆ ದಿನ ನೋಡಿ. ಆಮೇಲೆ ಮದುವೆ ಮುಹೂರ್ತ ಹೆಂಗೈತೆ ಅಂತ ನೋಡಿ ನಾವು ನಮ್ಮ ಬೀಗರು ಫೋನ್ ಮಾಡಿಬಿಟ್ಟು ಹೇಳ್ಬೇಕು. ನೋಡ್ತೀನಿ. ನಿಮ್ಮ ಮಗ ಚಿಕ್ಕ ಹುಡುಗಿ ಹುಷ 1 2 3 4 ಗುರ ಬುಧ ಶುಕ್ರ ಶನಿ ಕೇತು ರಾಹು. ಅದ್ಭುತ, ಅತಿ ಅದ್ಭುತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಣಮ್ಮ ಜಾತಕ. ಅದು ಇದು ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿದೆ ನೋಡು. ಅದ್ಭುತ ತುಂಬ ಚೆನ್ನಾಗಿದೆ ಕಣಮ್ಮ. ಜಾತಕ ಎರಡು ತುಂಬ ಚೆನ್ನಾಗಿದೆ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಥರದ ದೋಷ ಪಾಶ ಅಂತ ಏನೂ ಇಲ್ಲ. ಒಳ್ಳೆ ಚೆನ್ನಾಗಿ ಕೂಡ್ ಬಂದವೆ. ಎಲ್ಲ ಗುಣಗಳು ಎಲ್ಲ ತುಂಬ ಚೆನ್ನಾಗಿ ಬಂದವೆ. ಏನು ತೊಂದರೆ ಇಲ್ಲ. ಆರಾಮಾಗಿ ಮದುವೆ ಮಾಡಿ ಮುಗಿಸ್ಬೋದು. ಅದರಲ್ಲಿ ಯಾವುದೂ ಇಲ್ಲ. ನಿನ್ನ ಮಗಂಗಿದ್ದು ಶನಿ ಕಟ ಆ ಕಟ ಈ ಕಟ ಎಲ್ಲನೂ ಯಾವಾಗ ಈ ಹುಡುಗಿ ಕಾಲಿಗೆ ಕೂದಲು ಅವಾಗೇನೇ ಅವನ ಹಣೆ ಬರೆದಾಗ ಬರ್ದಿರೋ ಶನಿ ಕಟ ಎಲ್ಲ ಕಟನ ಹೊರಟೋಗ್ಬಿಟ್ಟೈತೆ. ಯಾವ ಪೀಡೆ ಕಟನೂ ಇಲ್ಲ. ಎಲ್ಲ ತುಂಬ ಚೆನ್ನಾಗೈತೆ. ಮುಂದೇನೂ ಅಷ್ಟೇ ಈ ಹುಡುಗಿ ಜೊತೆ ತುಂಬ ಚೆನ್ನಾಗಿ ಬಾಳ್ತಾನೆ ಕಣಮ್ಮ. ಇದ್ರಾಗ ಎರಡನೇ ಮಾತಂತೂ ಇಲ್ಲವೇ ಇಲ್ಲ. ಅಯ್ಯೋ ಪುರೋಹಿತ್ರೆ, ನಿಮ್ಮ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯಿತು ಪುರೋಹಿತ್ರೆ. ಅಪ್ಪ ಸದ್ಯ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ಮತ್ತು ಪುರೋಹಿತ್ರೆ ನೋಡಿ, ಒಂದು ಒಳ್ಳೆ ದಿನ ನಮಗಂತೂ ಒಂದು ಒಳ್ಳೆ ದಿನ ಸಿಕ್ಬಿಟ್ರೆ ಸಾಕು. ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಮದುವೆನ. 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, 1-2 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ. ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿದ್ರೆ ಹೊಸಿ ಎಲ್ಲ ಟೈಮ್ ಬೇಕಾಯ್ತದೆ. ಎಲ್ಲ ಮಾಡ್ಕೊಳಕ್ಕೂ ಹೊಂದಿಸ್ಕೊಳಕ್ಕೂ ಅದಕ್ಕೂ ಇದಕ್ಕೂ ಅಂತ ಟೈಮು ಸಾಕಾಗಕ್ಕಿಲ್ಲ, ಬೇಕಾಯ್ತದೆ ಅಲ್ವಾ? ಅದಕ್ಕೇನೆ ನೋಡಿ ಹೊಸಿ. ಅತ್ತೆ ಇದೇನತ್ತೆ ಇದು? ನಾವೇನು ಪ್ರಯತ್ನ ಪಟ್ರು ಯಾವ ಮದುವೆನೂ ನಿಲ್ಸೋಕ್ಕಾಯ್ತಿಲ್ವಲ್ಲ. ಆರಾಮಾಗಿ ಮದುವೆ ನಡೀತಾಯ್ತಲ್ಲ. ನಾನು ಶತಾಗತ ಪ್ರಯತ್ನ ಮಾಡಿಬಿಟ್ಟೆ, ಏನು ಮಾಡಿದ್ರು ತಪ್ಸೋಕ್ಕೆ ಆಯ್ತಿಲ್ಲ. ಪುರೋಹಿತ್ರ ಹತ್ರ ಈಗ ತಾನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೆ, ನಮ್ಮೂರು ಪುರೋಹಿತ್ರ ಹತ್ರ. ನೋಡಿ ಹಿಂಗೆ ಬಂದರೆ ಜಾತಕ ಸರಿಯಿಲ್ಲ ಅಂತ ಹೇಳಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೇಳ್ಬಿಟ್ಟು ಬಂದೆ. ಈಗ ನೋಡಿದ್ರೆ ಈ ಅಮ್ಮ ಬೇರೆ ಕಡೆಯಿಂದ ಪುರೋಹಿತ್ರನ ಕರೆಸ್ಬಿಟ್ಟವಳಲ್ಲ, ಲೆಕ್ಕ ಹಾಕೊಳ್ಳಿ. ಏನು ಮಾಡ್ತೀಯಾ? ನಮ್ಮ ಟೈಮೇ ಸರಿಯಾಗಿಲ್ಲ, ಎಲ್ಲ ಹಾಳಾಗೋಯ್ತೈತೆ. ನಮ್ಮ ಟೈಮ್ ಸರಿ ಇದ್ದರೆ ನಮ್ಗೆ ಯಾಕೆ ಹಿಂಗಾಗೋದು? ಅಲ್ಲಿ ನೋಡು ಏನು ಖುಷಿಯಾಗಿ ಮಾಡ್ತಾವಳೆ ಮದುವೆನ ಅಂತ ಹೇಳ್ಬಿಟ್ಟು. ಈಗ ಗ್ರ್ಯಾಂಡಾಗಿ ಮಾಡ್ತಿದ್ರೆ ನಾವು ನೋಡ್ಬಿಟ್ಟು ಹೊಟ್ಟೆ ಹುರ್ಕೋಬೇಕಷ್ಟೆ. ಅಯ್ಯೋ ಮನೆಯಾಳಿ ಮನೆಗೆ ಬಂದ್ಲು ಅಂದರೆ ನಮ್ಮ ಕತೆ ಮುಗಿಸ್ತಾಳೆ ಅಷ್ಟೇನೆ. ಮೊದಲೇನೇ ಹೆಂಗೋ ಇವ್ರಿಗಾದ್ರೆ ಏನೋ ಸುಳ್ಳು ಹೇಳ್ಕೊಂಡು ಅದು ಇದು ಅಂತ ಜೀವನ ಮಾಡ್ತಾಯಿದ್ವಿ. ಈಗ ಅವಳು ಬಂದರೆ 1 ರೂಪಾಯಿ ಲೆಕ್ಕನೇ. ಏನು ಮಾಡೋದು ಇವಾಗ? ಅತ್ತೆ ಮಾವ ಬಂದಿಲ್ಲ ಅಂತಂದರೆ ಹೆಂಗೋ ಮದುವೆ ನಡೆಯಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿ ಗಂಡ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಂಡಿದ್ದಂಗೆ ಹೆಂಗೆಲ್ಲ ಮದುವೆಗೆಲ್ಲ ತಯಾರಿ ಮಾಡ್ತಾವಳೆ ಅಂತ. ಗಂಡನ ಕೇಳ್ತಾರೆ. ಆವಾಗ ಸಾವುಕಾರರು ಅಂದರೆ ನಮ್ಮ ಮಾವ ಹೋಗಲಿಲ್ಲ ಅಂದರೆ ನಡೀತದೆ ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ಉಲ್ಟಾಗೋಗ್ಬಿಡ್ತು ಕಣತ್ತೆ. ನೋಡಮ್ಮ, ಒಳ್ಳೆ ಮುಹೂರ್ತನ ನೋಡ್ತೀನಿ. ಈಗ ಯಾವುದಪ್ಪ? ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಏಪ್ರಿಲಾಗೆ ಭಾಳ ಒಳ್ಳೆ ದಿನಗಳವೆ ಕಣಮ್ಮ. ನೀವು ಇನ್ನೂ ಟೈಮ್ ತಗೋತೀವಿ ಅಂದರೆ ಏಪ್ರಿಲ್ಗೆ ಮಾಡಿ. ಇಲ್ಲ ಈ ಶಿವರಾತ್ರಿಗೆ ಭಾಳ ಒಳ್ಳೆ ದಿನಗಳವೆ. ನಾನೊಂದು 2-3 ದಿನಾಂಕಗಳನ್ನ ನಿಮಗೆ ಕುರ್ತಾ ಕೊಟ್ಬಿಡ್ತೀನಿ ಕಣಮ್ಮ. 1-2-3 ಇರಲಿ. ಆವಾಗ ಅದನ್ನ ನೋಡಿ ನಿಮ್ಗೆ ಯಾವುದು ಅನುಕೂಲ ಆಯ್ತದೆ ಅಂದರೆ. ಈಗ ಶನಿವಾರ ಭಾನುವಾರನೇ ಬೇಕು ಅಂತಾರೆ ಸುಮಾರು ಜನ. ಶನಿವಾರ ಭಾನುವಾರ ಅಂತಲೇ ಕೇಳ್ತಾರೆ. ಯಾಕಂದರೆ ನಿನಗೂ ಗೊತ್ತಲ್ಲ, ಎಲ್ಲ ರಜೆ ಇರ್ತದೆ ಬೇಕು ಅಂತ ಹೇಳ್ತಾರೆ ಅಂತ. ಅದಕ್ಕೇನೆ ಶನಿವಾರ ಭಾನುವಾರ ನೋಡಿ 1-2-3 ದಿನಾಂಕಗಳು ಗುರ್ತಾ ಕೊಟ್ಟಿರ್ತೀನಿ. ಈಗ ಒಂದು ಸ್ವಲ್ಪ ದಿನ ನೀವು ಮಾಡೋಕೆ ಹೋಗ್ಬೇಡಿ ಕಣಮ್ಮ. ಈಗ ಸ್ವಲ್ಪ ದಿನ ಶೂನ್ಯ ಮಾಸ ಐತೆ. ಅದಕ್ಕೆ ಇನ್ನೊಂದು 15 ದಿನ ತಿಂಗಳು ಬಿಟ್ಕೊಬಿಟ್ಟು ಆಮೇಲೆ ನೀವು ಸುಮ್ಮನೆ ಎಂಗೇಜ್ಮೆಂಟ್ ಮಾಡೋದು ಮೇಲು ಅಂತ ಅನ್ನಿಸ್ತೈತೆ. ಈಗ ಇನ್ನೇನು ಬಂತು ಪೌರ್ಣಮಿ ಮುಗಿದ್ಮೇಲೆ ಯಾವ ದಿನನೂ ಚೆನ್ನಾಗಿಲ್ಲ. ಅಯ್ಯೋ ಪರವಾಗಿಲ್ಲ ಪುರೋಹಿತ್ರೆ, ನಿಧಾನ ಆದರೂ ಪರವಾಗಿಲ್ಲ. ಆಗಲೇ ಇನ್ನೇನು ಮದುವೆಗೆಲ್ಲ ಮಾತುಕತೆ ಆಗೋಗ್ಬಿಟ್ಟೈತೆ. ಹುಡುಗಿ ನಮ್ಮಳು ಅಂತ ಅನ್ನಿಸ್ಕೊಂಡಿದ್ದು ಆಯಿತು. ಬೇರೆ ಇನ್ನೇನು ಬೇಕು ಹೇಳಿ ನಮಗೆ? ನಿಮಗೆ ತಡ ಆದರೂ ಪರವಾಗಿಲ್ಲ ಅನ್ನೋದಾದರೆ ಫೆಬ್ರವರಿ ತನಕ ಫೆಬ್ರವರಿನಾಗೆ ನೀ ಮಾಡೋದು ವಾಸಿ. ಭಾಳ ಒಳ್ಳೆ ದಿನಗಳವೆ. ಯಾವ ಕಂಟಕನೂ ಇಲ್ಲ ಮದುವೆಗೆ. ತೊಂದರೆ ಅಂತೂ ಏನೂ ಆಗೋದಿಲ್ಲ. ಏನಾದರೂ ಅಲ್ಲಲ್ಲೇ ನೆನೆ ಸೊರೊಯ್ತದೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಿದಂಗೆ ನಿಧಾನ ಆದರೂ ಪರವಾಗಿಲ್ಲ. ನಿಧಾನಕ್ಕೆ ಹೊಂದಿಸ್ಕೊಂಡು ಮಾಡಿ ನಿಧಾನಕ್ಕೆ ನೀಯೇ ಮದುವೆ ಮಾಡ್ಕೊಂಡು ಹೋಗಿ ಕಣಮ್ಮ. ಎಲ್ಲ ಒಳ್ಳೇದಾಯ್ತದೆ. ನೀವು ಮಾಡಿರೋ ದಾನ ಧರ್ಮಕ್ಕೆ ನೋಡಿ ಹೆಂಗೋ ನಿಮ್ಮ ಮಕ್ಕಳು ಜೀವನ ಅಂತೂ ಸೊರೊಯ್ತೈತೆ. ಏನೋ ಎಲ್ಲ ನಿಮ್ಮ ಒಳ್ಳೆ ಗುಣಕ್ಕಷ್ಟೇನೆ. ಬಂದೆ. ಎಲ್ಲಿಗೆ ಹೋಗ್ತಿರತ್ತೆ? ಇನ್ನೊಂದೇ ಒಂದು ದಾರಿ ಐತೆ. ಇನ್ನೊಂದೇ ಒಂದು ದಾರಿಯ ಕಂಡ್ಕೊಬಿಟ್ಟು ಹೇಳ್ಬಿಟ್ಟು ಬರ್ತೀನಿರು. ಅವಾಗಾದ್ರೂ ಈ ಮದುವೆ ನಿಲ್ಸಕ್ಕೆ ಏನಾದರೂ ಆಯ್ತದ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಮದುವೆನ ಕಣ್ಣಾರೆ ನೋಡ್ಕೊಂಡು ನಿಂತ್ಕೋಬೇಕಾಯ್ತದೆ. ಇರು ಬಂದೆ. ಪುರೋಹಿತ್ರೆ ನೀವೆಲ್ಲ ಹೆಂಗೆ ಹೇಳ್ತಿರೋ ಹಂಗೇನೆ. ಇನ್ನೇನು ಎಲ್ಲ ಒಳ್ಳೇದು ಅಂತ ಹೇಳಿದ್ರಲ್ಲ, ಕೆಟ್ಟದ್ದು ಅಂತ ಇನ್ನೇನು ಇಲ್ವಲ್ಲ. ಅಷ್ಟೇ ನೀಯೇ ಸಾಕು ಬಿಡಿ ನಮಗೆ. ಅದೇನೇ ನೀಯೇ ನಮಗೂ ಬೇಕಾಗಿದ್ದು. ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ಸಾಕು.
ಪುರೋಹಿತ್ರೆ ನೀವೇ ಬಂದ್ಬಿಟ್ಟು ನಮಗೆ ಮದುವೆ ಕಾರ್ಯ ಎಲ್ಲನೂ ನಡೆಸ್ಕೊಟ್ಬಿಟ್ಟು ಹೋಗಬೇಕು ಸರಿನೇ. ಆವತ್ತಿಂದ ನಾನು ನಿಮ್ಮ ಹತ್ರನೇ ಎಲ್ಲನೂ ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರನೇ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೇ ನಮಗೆ ಒಂದು ದಾರಿ ತೋರಿಸ್ಬೇಕು. ನೀವೇ ಬಂದು ಎಲ್ಲನೂ ಮುಂದೆ ನಿಂತ್ಕೊಂಡು ಎಲ್ಲ ಮದುವೆಕಿದೆ ಎಲ್ಲನೂ ಮುಗಿಸ್ಕೊಟ್ಟು ಹೋಗಬೇಕು. ಈ ಮನೆದಕ್ಕೂ ಅಷ್ಟೇ ನೀವು ಗೃಹ ಪ್ರವೇಶ ನೀವು ಮಾಡಿಕೊಟ್ಟಿದ್ದೀರಾ, ಎಲ್ಲ ಒಳ್ಳೇದೇನೇ ಆಗೈತೆ, ಮುಂದೆನೂ ಒಳ್ಳೇದಾಯ್ತದೆ ಅಂತಲೇ ನಂಬಿದ್ದೀನಿ. ನೀವೇ ನೋಡಿ ಅದು ತುಂಬ ಕಾಟ್ಗಾಲ ಐತೆ ನಮಗೂ. ಅದು ಎಲ್ಲನೂ ತಪ್ಪಿಸಿ ಪಾಪ ನೀವು ಪೂಜೆ ಪುನಸ್ಕಾರಗಳು ಮಾಡಿ ತುಂಬ ಒಳ್ಳೇದು ಮಾಡಿಬಿಟ್ಟಿದ್ದೀರಾ. ನೋಡಿ ಹಾಲು ಕಾಯಿಸ್ಕೊಬಿಟ್ಟು ಬರ್ತೀನಿ ರೀ, ಹಾಲು ಕುಡಿದ್ಬಿಟ್ಟು ಆಮೇಲೆ ಹಣ್ಣು ಎಲ್ಲ ಕೊಡ್ತೀನಿ. ತಿನ್ನಿವ್ರಂತೆ. ಇನ್ನು ನಮ್ಮ ಮನೆಗಂತೂ ನೀವೆಲ್ಲ ಏನೂ ತಿನ್ನಕ್ಕಿಲ್ಲ. ಅಯ್ಯೋ ಆ ಥರ ಇಲ್ಲ ಕಣಮ್ಮ, ಒಂದು ಗೃಹ ಪ್ರವೇಶದ ಕಾರ್ಯ ಇತ್ತು, ಮುಗಿಸ್ಕೊಂಡು ಹಿಂಗೆ ಬಂದ್ಬಿಟ್ಟೆ ನೋಡು. ಈಗ ಮತ್ತೆ ಹೋಗ್ಬೇಕು ಕಣಮ್ಮ. ಈಗ ಒಂದು ಸತ್ಯನಾರಾಯಣ ಪೂಜೆ ಐತೆ, ನೀವು ಕರೆದ್ರಲ್ಲ, ನೀವು ಕರೆದ ಮೇಲೆ ನಾನು ಹೆಂಗೆ ತಾನೇ ನಾನು ಇಲ್ಲ ಅಂತ ಅನ್ಲಿ. ಅಷ್ಟೊಂದು ಎಲ್ಲನೂ ಮಾಡಿಕೊಟ್ಟು ಇವಾಗ ಇಲ್ಲ ಅಂದ್ಬಿಟ್ರೆ ಸಂತಕ್ಕಿರಲ್ಲ ಅಲ್ವಾ. ಅದಕ್ಕೆ ಮೊದಲು ನಿಮ್ಮ ಮನೆ ಕಾರ್ಯ ಎಲ್ಲ ಮುಗಿಸೋಣ ಅಂತ ಹಿಂಗೆ ಬಂದ್ಬಿಟ್ಟೆ ನೋಡು. ರೀ ರೀ ಓ ಹೇಳೆ, ಏನು ಇಲ್ಲಿಗೆ ಹುಡುಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಏನು ವಿಷಯ, ಏನು ಸಮಾಚಾರ? ಅಲ್ಲಿ ನೀನು ಹೆಂಡ್ತಿ ಅವಳಲ್ಲ, ಚಿಕ್ಕ ಹೆಂಡ್ತಿ ಮನೆಯಾಳಿ ಅಲ್ಲಿ ಖುಷಿಯಾಗಿ ಅಲ್ಲಿ ಪುರೋಹಿತ್ರನ್ನು ಕರೆದ್ಬಿಟ್ಟು ಎಲ್ಲ ಮದುವೆ ಡೇಟು ಅದು ಇದು ಎಲ್ಲ ಜಾತಕ ತೋರಿಸ್ಬಿಟ್ಟು ಗುರ್ತಾಕಿಸ್ತಾವಳ್ರಿ. ನೋಡಿ ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೀವು ಅವ್ರ ಹುಡುಗನ ಅಪ್ಪ ತಾನೆ, ಹಂಗಂದ ಮೇಲೆ ನಿಮಗೂ ಅಧಿಕಾರ ಇರ್ತೈತೆ ತಾನೆ ಮದುವೆದು. ನಡೀರಿ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ಹೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರ್ತಾಳೆ ಅವಳು. ನೋಡಿ ಅವಳಿಗೆ ಅವ್ರ ಮಗನ ಮೇಲೆ ಎಷ್ಟು ಹಕ್ಕೈತೋ ನಿಮ್ಗೂ ಅಷ್ಟೇ ಹಕ್ಕೈತೆ, ಇದನ್ನು ಮಾತ್ರ ಮರಿಬೇಡಿ ನೀವು. ಲೇ, ನಾನು ಹೋಗ್ಬಿಟ್ಟು ಹೇಳ್ಬಿಟ್ರೆ ಕೇಳ್ಬಿಡ್ತಾರೆ ಅಂತ ಅನ್ಕೊಬಿಟ್ಟಿದ್ಯಾ? ಅಯ್ಯಯ್ಯೋ, ಅವಳಿವಾಗ ಹುಟ್ಟು ಬಾಜಾರಿ ಆಗವಳೆ. ನಾನು ಕೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ವೇ? ಅಂದರೆ ನೀವು ನಾನು ಹೇಳಿದ ಮಾತು ಕೇಳಕ್ಕಿಲ್ಲ, ಅವಳು ಹೇಳಿದ ಮಾತು ಮಾತ್ರ ಕೇಳ್ತೀರಾ? ನಾನು ಹೇಳಿದ್ದು ನನ್ನ ಪ್ರೀತಿಯ ಹೆಂಡ್ತಿ ಹಂಗೆ ಹಿಂಗೆ ಅಂತ ಹೇಳ್ತೀರಾ? ನಿಮ್ಮ ಯೋಗ್ಯತೆಗೆ ಒಂದು ಮದುವೆ ನಿಲ್ಸಕ್ಕಾಗಲ್ವಾ? ಅವನೇ ನಿನ್ನ ಮಗ ಅಲ್ವೇನೋ? ಅವನು ನಿನ್ನ ಮಗನೇ ತಾನೆ. ಬಂದು ಒಂದು ಸಲ ಕ್ಯಾಕುರ್ಸ್ ಮಕ್ಕುಗಿರಿ, ಅವಾಗ ಅವಳೇ ಬಾಯಿ ಮುಚ್ಕೊಂಡು ಸರಿ ಹೋಗ್ತಾಳೆ. ಗಂಡ ಇಲ್ದಿದ್ದಂಗೆ ಅದು ಹೆಂಗೆ ಮದುವೆ ಮಾಡ್ತಾಳೆ? ನೀವೇ ಯೋಚನೆ ಮಾಡಿ ಹೆಂಗೆ ಮಾಡ್ತಾಳೆ. ಊರು ಜನ ಎಲ್ಲ ಕ್ಯಾಕುರ್ಸ್ ಉಕ್ಕಂತಾರೆ. ನಾನು ಮದುವೆಗೆ ಬರಬೇಕು ಅಂತಂದರೆ ಈ ಮದುವೆ ನಿಲ್ತ್ಕೋಬೇಕು ಅಷ್ಟೇನೆ. ಬೇಕಾದರೆ ಯಾವ್ದಾನ ಒಂದು ಹುಡುಗಿನ ತಂದುಬಿಟ್ಟು ಗಂಟು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂಚೂರು ಹೇಳಿ, ಅವಾಗಾದ್ರೂ ಬುದ್ಧಿ ಬರ್ತೈತೆ ಮನೆಯಾಳಿಗೆ. ಬಿಡು, ಈಗ ಪುರೋಹಿತರೆಲ್ಲ ಬಂದವರಲ್ಲ, ಹೋಗ್ಲಿ ಅತ್ತಾಗ ಆಮೇಲೆ ನಾನು ಹೋಗ್ಬಿಟ್ಟು ನಾನೇ ಮಾತಾಡ್ತೀನಿ. ಹಂಗಲ್ಲ ಹಿಂಗಲ್ಲ ಅಂತ ಏನೋ ಒಂಚೂರು ಹೇಳಿದ್ರು ಅವಳು ಬುದ್ಧಿ ಇದು ಮಾಡ್ಕೊತಾಳೆ. ನಾನು ಮಾತಾಡ್ತೀನಿ ಇರು. ಮೊದಲು ನನ್ನ ಮಗನ ಹತ್ರ ಮಾತಾಡಬೇಕಿತ್ತು. ನನ್ನ ಮಗಂಗೆ ಹೇಳಿದ್ರೆ ಸರೋಗೋದೇನೋ. ಇಷ್ಟ ಇಲ್ಲ ಕಣೋ ನನಗೆ ಈ ಮದುವೆ ಅಂತ ಹೇಳಿದ್ರೆ ಸುಮ್ಮನೆ ಆಗೋನು. ಅವ್ನು ಮೊದಲು ನನ್ನ ಮಾತು ಬಿಟ್ಟರೆ ಬೇರೆ ಯಾರ ಮಾತು ಕೇಳ್ತಾ ಇರಲಿಲ್ಲ. ಇವಾಗ ಹಾಳಾದಳು ಅವಳು. ಯಾವಳವಳು ಉಷಾ ಅಂತ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾವಳೆ. ಈಗ ನನ್ನ ಮಗ ನನ್ನ ಮಾತು ಏನೂ ಕೇಳೋಕ್ಕಿಲ್ಲ, ಎಲ್ಲ ಉಷನ್ ಮಾತು ಅಷ್ಟೇ ಕೇಳೋದು. ಈ ಮದುವೆ ನಿಲ್ಸೋಕ್ಕೆ ತರಾತರಿಯಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ನೀವು ಅಂತ ನನಗೆ ಗೊತ್ತು. ನಾನು ಏನಾರ ಒಂದು ಯೋಚನೆ ಮಾಡ್ತಾ ಇವ್ನಿ. ಹೋಗಿ ನಾನು ಹೆಂಡ್ತಿನ ಕೇಳ್ತೀನಿ ಇರು, ಬ್ಯಾಡ ಈ ಮದುವೆ ಅಂತ ಹೇಳ್ಬಿಟ್ಟು. ಏನೋ ಅವಳು ಹಂಗೂ ಹಿಂಗೂ ಅಂತಂದರೆ ಸರಿ, ಇಲ್ಲ ಅಂತಂದರೆ ನೋಡೋಣ ಮುಂದಕ್ಕೆ ಏನಾದರೂ ಒಂದು ಯೋಚನೆ ಮಾಡನಿ. ಇಲ್ಲ ಹಾಳಾಗಿ ಮದುವೆ ಹೋಗ್ಲಿ ಬಿಡು, ಮದುವೆ ಮಾಡ್ಕೊಂಡು ಬಂದರೆ ಏನು ತೊಂದರೆ ಇಲ್ವಲ್ಲ. ಅದ್ರ ಬಗ್ಗೆ ನೀನು ಯಾಕೆ ಚಿಂತೆ ಮಾಡೋಕೆ ಹೋಯ್ತೀಯಾ? ಏನೋ ಅವಳು ಮದುವೆ ಮಾಡ್ಕೊಂಡು ಎಲ್ಲೋ ಅಂತ ಬಿದ್ದಿರ್ತಾನೆ. ಅದೆಲ್ಲ ಬೇಕಿಲ್ಲ. ದಾರಿಗೆ ಹೋಗೋ ದಾಸ ಏನು ಮದುವೆ ಮಾಡ್ಕೊಂಡು ನಂಗೆ ಯಾವ ಬೇಜಾರು ಆಯ್ತಿರಲಿಲ್ಲ. ಆ ಕಿತ್ತೋಗಿರೋ ಉಷಾನ್ ಮದುವೆ ಮಾಡ್ಕೊಂತಿರೋದಕ್ಕೇನೆ ನನ್ನ ಕೈಲಿ ಸಹಿಸಕ್ಕಾಯ್ತಿಲ್ಲ. ನೋಡಿ ನೀವು ಬಾಯಿ ಮುಚ್ಕೊಂಡು ಬಂದು ಮಾತಾಡ್ಬೇಕು ಅಷ್ಟೇ. ಯಾರು ನನ್ನ ಪ್ರಪಂಚದಾಗಿರೋ ಯಾರು ನನ್ನ ಮದುವೆ ಮಾಡ್ಕೊಳ್ಳಿ, ನನಗಂತೂ ಯಾವ ಬೇಜಾರೂ ಇಲ್ಲ. ಯಾರನ್ನ ಮದುವೆ ಮಾಡ್ಕೊಂಡು ಹೋಗ್ಲಿ ನನಗೇನು, ನನಗೆ ಇವಳು ಉಷಾ ಮಾತ್ರ ನಮ್ಮ ಮನೆಗೆ ಸೊಸೆ ಅಂತ ಬರಬಾರ್ದು. ಈಗೆಲ್ಲ ಜೊತೆಗಿದ್ದೀವ್ರಿ. ನಿಂಗೆ ಅವಳು ಬುದ್ಧಿ ಇನ್ನೊಂದು ಗೊತ್ತಿಲ್ಲ. ದೊಡ್ಡ ಕಂತ್ರಿ ಅವಳು, ದೊಡ್ಡ ಕಂತ್ರಿ ನಮ್ಮನ್ನ ಉಗುತಿ ಈಚೆ ಕಡೆಗೆ ಹಾಕ್ಬಿಡ್ತಾಳೆ. ಅಷ್ಟು ಸುಲಭ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ನೀವು ಇವಾಗ ನನ್ನ ಜೊತೆ ಬನ್ನಿ, ನಾನು ಹೋಗ್ಬೇಕಾದ್ರೆ ಹೇಳ್ಕೊಡ್ತೀನಿ. ನೀವು ಹೆಂಗೆ ಮಾತಾಡಬೇಕು, ನೀವು ಹೆಂಡ್ರ ಹತ್ರ ಹೆಂಗೆ ಸಿಡಕಂಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವಳೇ ಎದ್ರುಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ಬಿಡ್ಬೇಕು. ಹಂಗೆ ಮಾತುಗಳು ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ ಮಾತಾಡ್ತೀನಿ ನಾನು ಒಂದು ಮಾತು ಹೇಳ್ತೀನಿ. ಇಷ್ಟ ಇಲ್ಲ ಹಂಗೆ ಹಿಂಗೆ ನಿಲ್ಲಿಸು ಅಂತ ಹೇಳ್ಬಿಟ್ಟು ಅವಳು ಜಾಸ್ತಿ ಪೂರ್ಣ ಎತ್ತಲಿ, ಆಮೇಲೆ ನಾನು ಮಾತಾಡ್ತೀನಿ. ನೋಡಿ ನೀನೇನು ಮಾಡೋಕ್ಕಾಗ್ತದೆ, ಮಾತಾಡಬೇಕಲ್ವಾ? ಆ ಉಷಾ ಏನು ಅಂತ ನನಗಂತೂ ಗೊತ್ತಿಲ್ಲ. ಆಶಾ ಏನು ಅಂತ ಚೆನ್ನಾಗಿ ಗೊತ್ತು. ಅವಳೇ ದೊಡ್ಡ ಕ್ರಿಮಿನಲ್ಲು. ಅವಳ ಕೈಲೇ ಮದುವೆ ನಿಲ್ಸೋಕ್ಕಾಗ್ತಿಲ್ಲ, ಶಾರದಿ ಕೈಲೂ ಅವ್ರ ಕೈಲಿ ಅಂತಂದರೆ ಇವಳಿನ ಎಂಥ ಕ್ರಿಮಿನಲ್ ಉಷಾ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಕುಂತಿದ್ದೀನಿ. ಯಾರ್ಯಾರು ಕ್ರಿಮಿನಲ್ಲು? ನಾವೇ ಮೊದಲು ಅಡ್ಬಡೇತದ ಅನ್ನಿಸ್ತಾ ಇತ್ತು ಇವಾಗ. ಕ್ರಿಮಿನಲ್ ಅವಳು ಎಂಥ ಕ್ರಿಮಿನಲ್ಲು ಅಂತ ಅನ್ಕೊಂಡಿದ್ರೆ ನನ್ನ ಮಗಂಗೆ ಲವ್ ಮಾಡಿ ಕೈ ಕೊಟ್ಟೋಳಲ್ವಾ? ಅವಳ ಕತೆಗೆ ಹೋಗಿ ನನ್ನ ಮಗನ ಜೀವನನೇ ಹಾಳು ಮಾಡಿ ಸರ್ವ ನಾಶ ಮಾಡಿರೋ ಬಿತ್ರಿ ಅವಳು. ನಿಮಗೇನು ಗೊತ್ತು ಅವಳ ಕತೆ ಹೇಳ್ರಿ ಇಷ್ಟುದ್ದ. ಸರಿ ಬನ್ನಿ ಅನ್ಸುತ್ತೆ. ಮುಂದೆ ಏನು ಅಂತ ಆಮೇಲಿಂದ ಯೋಚನೆ ಮಾಡೋಣ. ಬನ್ನಿ ಈಗ.